ಮಕ್ಕಳಲ್ಲಿ ಸಂಸ್ಕಾರದ ಕೊರತೆಯಿಂದಾಗಿ ಸಮಾಜವೇ ಬೇರೆ ಕಡೆ ಸಾಗುವುದನ್ನು ನೋಡ್ತಿದ್ದೇವೆ. ಆದರೆ ಚಿಕ್ಕಂದಿನಲ್ಲಿ ಅವರಿಗೆ ಸರಿಯಾದ ಪಾಠ ಮಾಡೋದು ಮರೆತಿದ್ದೇವೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಪ್ರತಿ ವರ್ಷವೂ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ಮಾಡಲಾಗುತ್ತೆ. ಹಾಗಾದ್ರೆ ಯಾವುದು ಆ ಶಾಲೆ, ಏನದು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಒಂದು ಕಡೆ ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಿರುವ ವಿದ್ಯಾರ್ಥಿನಿಯರು, ಇನ್ನೊಂದೆಡೆ ಪಾಲಕರ ಪಾದಪೂಜೆ ಮಾಡುತ್ತಿರುವ ಮಕ್ಕಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಗರ ದರ್ಶನದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ತಾಲೂಕಿನ ಸದಾಶಿವಗಡದ ಅಮೃತ ವಿದ್ಯಾಲಯದಿಂದ ಗುರುಪೂರ್ಣಿಮೆ ಮತ್ತು ಸಂಸ್ಕೃತಿ ವಿಶೇಷ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಬಾರಿ ಮಳೆಯ ಕಾರಣದಿಂದಾಗಿ ಕೊಂಚ ವಿಳಂಬವಾಗಿ ಕಾರ್ಯಕ್ರಮ ನಡೆಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಅಮಲಾಮೃತ ಸ್ವಾಮಿನಿಯವರು ಮಾತಾ ಅಮೃತಾನಂದಮಯಿ ಅವರ ಪಾದುಕೆಯನ್ನ ಕರೆತಂದರು. ಬ್ಯಾಂಡ್ ವಾದ್ಯಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯರು ಪಾದುಕೆಗೆ ಪುಷ್ಪವೃಷ್ಟಿ ಮಾಡುತ್ತಾ ಸ್ವಾಗತಿಸಿದ್ರು. ಈ ವೇಳೆ ಅಮ್ಮನ ಪೂಜೆ ನೆರವೇರಿಸಲಾಯಿತು. ಶಾಲಾ ಶಿಕ್ಷಕ ವೃಂದದವರು ಪೂಜೆಯಲ್ಲಿ ಪಾಲ್ಗೊಂಡರು. So after he was completely immersed, he didn't think about the surroundings. After some time he started choking. Why? Because the room was full of smoke and fire. So in the beginning itself, if he would have thought I should go and like that first floor person, it wouldn't have come to the fourth floor person. So all of us are connected. We cannot think that I am nothing. We are everything. And Amma also reminds us, Western culture, really, we have many things, a lot to learn from that, true. But we should preserve our own culture. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ತಮ್ಮ ಪಾಲಕರ ಪಾದ ಪೂಜೆ ಮಾಡಿದ್ರು. ಮಕ್ಕಳು ತಂದೆ ತಾಯಂದಿರ ಪಾದ ತೊಳೆದ್ರು. ಗಂಧ, ಹೂವು, ಅಕ್ಷತೆ ಹಾಕಿ ಆರತಿ ಎತ್ತಿ ಪಾದ ಮುಟ್ಟಿ ನಮಸ್ಕರಿಸಿದ್ರು. ಕೊನೆಗೆ ಸಿಹಿ ತಿನ್ನಿಸಿ ಪಾಲಕರಿಂದ ಆಶೀರ್ವಾದ ಪಡೆದರು. ಮಕ್ಕಳಲ್ಲಿ ಸಂಸ್ಕೃತಿ, ಸಂಸ್ಕಾರ, ಆಧ್ಯಾತ್ಮಿಕ ಚಿಂತನೆ ಬೆಳೆಸೋದ್ರಿಂದ ಪಾಲಕರಿಗೆ ಮಕ್ಕಳು ಗೌರವಿಸುವಂತಾಗಬೇಕು. ಆ ನಿಟ್ಟಿನಲ್ಲಿ ಅಮೃತ ವಿದ್ಯಾಲಯದಿಂದ ಇಂಥ ಕಾರ್ಯಕ್ರಮವಾಗುತ್ತಿರೋದು ಶ್ಲಾಘನೀಯ ಎಂದು ಪಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಗುರುಪೂರ್ಣಿಮೆಯನ್ನು ಆಚರಿಸ್ತೇವೆ. ಮತ್ತೆ ನಮ್ಮದು ಇದು ಪರಿಸ್ಥಿತಿಗೆ ನಮಗೆ ಪ್ಯಾರೆಂಟ್ಸ್ ಡಿಸ್ಟೆನ್ಸ್ ಹೆಂಗೆ ಕೊಡಬೇಕು. ಮತ್ತು ನಮ್ಮ ಸ್ಕೂಲಲ್ಲಿ ಇದು ಪ್ರತಿ ವರ್ಷ ಪ್ರತಿದಿನ ನಾವು ಪ್ರೇಯರ್ಗಿಂತ ಮತ್ತು ಒಬ್ಬರಿಂದ ಹೆಂಗಿದೆ ಅಂದರೆ ಮನೆಯಲ್ಲಿ ನಾವು ಹೆಂಗೆ ಆಚರಿಸಬೇಕು, ಮಕ್ಕಳು ಹೆಂಗಿರಬೇಕು ಅಂತ ಕೊಡ್ತೀವಿ. ಕೊನೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಕ್ತಿ ಪ್ರಧಾನವಾದ ಭಜನೆ ಹಾಡಿದ್ರು. ಒಟ್ಟಿನಲ್ಲಿ ಸಂಸ್ಕಾರವಿಲ್ಲದೆ ದಾರಿ ತಪ್ಪುತ್ತಿರುವ ಇಂದಿನ ಸಮಾಜದಲ್ಲಿ ಯುವ ಸಮೂಹಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಈ ರೀತಿ ಕಾರ್ಯಕ್ರಮ ನಡೆಸುತ್ತಿರುವುದು ಪ್ರಶಂಸನೀಯವಾಗಿದೆ. ಅದರಲ್ಲೂ ಶಾಲೆಯಲ್ಲಿ ಕಲಿಯುವಾಗಲೇ ಇಂತಹ ಸಂಸ್ಕಾರಯುತ ಶಿಕ್ಷಣ ನೀಡಿದಲ್ಲಿ ಮುಂದೆ ಪಾಲಕರನ್ನ, ಹಿರಿಯರನ್ನ ಗೌರವಿಸುವ ಪರಿಪಾಠ ರೂಢಿಯಾಗಬಹುದು. ಸಮಾಜಕ್ಕೆ ಮಕ್ಕಳು ಮಾದರಿಯಾಗಬಹುದು.
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭಟ್ಕಳದಲ್ಲಿ ಅಂಧ ಕಾನೂನು ಜಾರಿಯಲ್ಲಿದೆ. ಭಟ್ಕಳ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಸೂತ್ರ ಹರಿದ ಗಾಳಿಪಟದಂತೆ ಆಗಿದೆ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ವಾಗ್ದಾಳಿ ನಡೆಸಿದ್ದಾರೆ. ರವಿವಾರ ಭಟ್ಕಳದ ಆಸರ್ಕೇರಿ ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನ ಸಭಾಭವನದಲ್ಲಿ ಆಯೋಜಿಸಲಾದ ಬಿಜೆಪಿ ಭಟ್ಕಳ ಮಂಡಳ ಕಾರ್ಯಕಾರಿಣಿ ಸಭೆ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಟ್ಕಳದಲ್ಲಿ ಮರಳು ನಿಷೇಧದಿಂದಾಗಿ ನಿರ್ಮಾಣ ಕಾಮಗಾರಿಗೆ ಹೊಡೆತ ಬಿದ್ದಿದ್ದು ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹವಾಮಾನ ವೈಪರೀತ್ಯದಿಂದ ಮನೆ ಹಾನಿಗೆ ಒಳಗಾದವರನ್ನ ಮಾತನಾಡಿಸುವವರು ಇಲ್ಲವಾಗಿದೆ. ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಪ್ರಕೃತಿ ವಿಕೋಪದಿಂದಾಗಿ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ, 30% ಮನೆ ಹಾನಿಗೆ ಒಳಗಾದವರಿಗೆ 3 ಲಕ್ಷ ರೂಪಾಯಿವರೆಗೆ ಪರಿಹಾರ ಒದಗಿಸಲಾಗಿತ್ತು. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮನೆ ಕಳೆದುಕೊಂಡವರಿಗೆ ಕನಿಷ್ಠ 1 ಲಕ್ಷ ರೂಪಾಯಿಯನ್ನು ನೀಡಲಾಗದ ಸ್ಥಿತಿ ಇದೆ. ಹಾಡುವಳ್ಳಿಯಲ್ಲಿ ಮನೆ ಮುಕ್ಕಾಲು ಭಾಗ ಹಾನಿಗೆ ಒಳಗಾದ್ರೂ ಕುಟುಂಬಕ್ಕೆ ಕೇವಲ 6,000 ಪರಿಹಾರ ನೀಡಲಾಗಿದ್ದು ಸಂತ್ರಸ್ತರು ಪರಿಹಾರದ ಚೆಕ್ ಸ್ವೀಕರಿಸಲು ಹಿಂದೇಟು ಹಾಕ್ತಿದ್ದಾರೆ. ಜಾಲಿಪಟ್ಟಣ ಪಂಚಾಯತ್ನಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದ್ದು ಪಂಚಾಯತ್ನ 3 ಬಿಜೆಪಿ ಸದಸ್ಯರು ಇದನ್ನ ಪ್ರತಿಭಟಿಸಿ ಶನಿವಾರ ಧರಣಿ ನಡೆಸಿರುವುದು ಶ್ಲಾಘನೀಯವಾಗಿದೆ. ಬಿಜೆಪಿ ಕಾರ್ಯಕರ್ತರ ಪಕ್ಷವಾಗಿದೆ. ಪಕ್ಷದ ಮುಖಂಡರು ಪ್ರತಿ ಮತಗಟ್ಟೆಯಲ್ಲಿ ಕನಿಷ್ಠ 300 ಸದಸ್ಯರನ್ನ ನೋಂದಣಿ ಮಾಡಿಕೊಳ್ಬೇಕು. ಸದಸ್ಯತ್ವ ಅಭಿಯಾನದ ಮೂಲಕ ಸಂಘಟನೆಗೆ ಒತ್ತು ನೀಡಲಾಗಿದ್ದು ಎಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ಎಸ್ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಸ್ವಾಗತಿಸಿದ್ರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಪಕ್ಷ ಸಂಘಟನೆಯ ಮಹತ್ವವನ್ನ ವಿವರಿಸಿದ್ರು. ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ್ರು. ಭಟ್ಕಳ ಬಿಜೆಪಿ ಮಂಡಲ ಮಾಜಿ ಅಧ್ಯಕ್ಷ ರಾಜೇಶ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸವಿತಾ ಗೊಂಡ ಉಪಸ್ಥಿತರಿದ್ದರು. ಭಾಸ್ಕರ್ ದೈಮನೆ ಕಾರ್ಯಕ್ರಮ ನಿರೂಪಿಸಿದ್ರು. ಬಿಜೆಪಿ ಭಟ್ಕಳ ಕಾರ್ಯದರ್ಶಿ ಶ್ರೀಧರ್ ನಾಯ್ಕ್ ವಂದಿಸಿದ್ರು. ಸಾಮಾನ್ಯವರಿಗೆ ಇವತ್ತು ನಮ್ಮ ಸರ್ಕಾರ ಇರಬೇಕಾದ್ರೆ 10 ದಿವಸ ರೇತಿ ಬಂದಾಗಲಿಲ್ಲ. 10 ದಿವಸ ಎಲ್ಲೂ ರೇತಿ ಬಂದ್ ಮಾಡ್ತಕ್ಕಂಥ ಕಾರ್ಯ ನಡೆಯಲಿಲ್ಲ. ಇವತ್ತು ವರ್ಷಗಟ್ಟಲೆ ಇವತ್ತು ರೇತಿಯನ್ನ ಬಂದ್ ಮಾಡಿ ಇವತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಅದನ್ನ ಅವಲಂಬಿಸಿ ನಿಂತಿರ್ತಕ್ಕಂಥ ಮೇಸ್ತ್ರಿಗಳಿಗೆ ಕೆಲಸ ಇಲ್ಲ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೂ ಒಂದು ರೀತಿ ಇವತ್ತು ವಾತಾವರಣ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಜನರು ತಮ್ಮ ದಿನನಿತ್ಯದ ಜೀವನ ಸಂಘರ್ಷ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ಮುಖ ಇರ್ತಕ್ಕಂಥದ್ದು. ಹಿಂದಿನ ಬಾರಿ ಯಾವ ರೀತಿ ರೀತಿ ಬರ್ತಿತ್ತು? ಕಳೆದ ಸರ್ಕಾರದಿಂದ ಇವತ್ತು ನೆರೆಹಾನಿ ಆಯಿತು, ಚಂಡಮಾರುತ ಆಯಿತು, ಮನೆಗಳಿತ್ತು, ತೆಗೆದು ಮರಗಳಿತ್ತು. ನಮ್ಮ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಮನೆಗಳಿಗೆ 5 ಲಕ್ಷ ರೂಪಾಯಿ, ನೀವು ನಂಬಿಕಿಲ್ಲ, ನೀವು ಮಾಧ್ಯಮದಲ್ಲಿದ್ದಾರೆ, ಭಟ್ಕಳ ತಾಲೂಕಲ್ಲಿ ನಾವೇ 500ಕ್ಕೂ ಹೆಚ್ಚು 5 ಲಕ್ಷ ರೂಪಾಯಿ ಮನೆಗಳನ್ನು ಕೊಡುವಂತ ಕೆಲಸ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿದ್ರು. ಒಂದು ಮನೆ ಬಿಟ್ಟೋದ್ರೆ 3 ಲಕ್ಷವರೆಗೆ ಕೊಡ್ತಾ ಇದ್ರು. ಅರ್ಧಾನಿ ಆದ್ರೆ ಇವತ್ತು 30%, 40% ಹಾಗೆ 1 ಲಕ್ಷ ತನಕ ಕೊಡ್ತಿದ್ರು. ಸ್ವಾಮಿ, ನಾನು ಕೇಳ್ತಾ ಇದ್ದೇನೆ ಮಾಧ್ಯಮದ ಮೂಲಕ, ಇವತ್ತು 1 ಲಕ್ಷ ರೂಪಾಯಿಯನ್ನು ಕೊಡುವಂತ ಯೋಗ್ಯತೆ ಇವತ್ತು ಈ ಸರ್ಕಾರಕ್ಕಿಲ್ಲ. ಒಂದು ತಿಂಗಳ ಮೂಲಕ ನಾವು 10,000 ಕೊಡ್ತೀವಿ. ಒಂದು ಆಕಳ ಸತ್ತೋದ್ರೆ 10,000 ಮೆಡಿಕಲ್ ನಮ್ಮ ಸರ್ಕಾರ ಯಡಿಯೂರಪ್ಪ ಘೋಷಣೆ ಮಾಡಿದ್ರು. ಇವತ್ತು ಯಾವ ರೀತಿ ಜನರು ಬದಲಾಗ್ತಿದ್ರು ಅಂತ ಹೇಳಿದ್ರೆ, ಕೊಡುವಂತ 6,000 ರೂಪಾಯಿ ಮನೆಗೆ ಇವತ್ತು ಉಳಿದಂತ ಭಾಗದಲ್ಲಿ ಇವತ್ತು ಹಡೋಳಿ ಪಂಚಾಯತ್ ನಾನು ವಿಸಿಟ್ ಮಾಡಿದೆ. ಅಂತ ಪರಿಸ್ಥಿತಿಯಲ್ಲಿ ಅನೇಕ ಮನೆಗಳು ಬಿದ್ದೋಗಿದೆ. ಅವರನ್ನ ಮಾತಾಡಿಸೋದಿಲ್ಲ, ಅವರನ್ನ ನೋಡ್ತಕ್ಕಂಥದ್ದಿಲ್ಲ. ಒಬ್ಬ ತಾಲೂಕಾಡಳಿತ ಇವತ್ತು ಅವರನ್ನ ಸಂಪೂರ್ಣಗೊಳಿಸುವಂತ ಮಾತಾಡಿಲ್ಲ. ಇವತ್ತು ಮನೆಗಳಿಗೆ ಮಾನ್ಯ ಸಚಿವರು ನಿಮ್ಮ ಮನೆಗೆ ನಾನು 5 ಲಕ್ಷ ರೂಪಾಯಿ ಹಾಕೊಡ್ತೇನೆ ಅಂತ ಹೇಳಿದವರು ಇವತ್ತು ಆ ಮನೆಗೆ ಇವತ್ತು ಆಡಳಿತ ಪಂಚಾಯತ್ ಈಗಾಗಲೇ ಬಂದಿದ್ದಾರೆ. ಅವರನ್ನು ಕೇಳಿಕೊಂಡಿಲ್ಲ ಮಾಧ್ಯಮದವರು, ಆ ಮನೆಗೆ ಎಷ್ಟು ಅನುದಾನ ಬಂತು ಅಂತಕ್ಕಂಥದ್ದು ತಾವು ಕೇಳಿ. 6,000 ರೂಪಾಯಿ ಚೆಕ್ ಹಿಡ್ಕೊಂಡು ಬಂದು ಕೊಡುವಂತ ಕೆಲಸ ಮಾಡಿದ್ರು. ಮುಕ್ಕಾಲು ವರ್ಷ ಮನೆ ಬಿದ್ದೋಗಿದೆ. 6,000 ರೂಪಾಯಿ ಚೆಕ್. ಆ ವ್ಯಕ್ತಿ ಏನಂತ ಹೇಳಿದ್ರೆ, ಆ ಚೆಕ್ ಅನ್ನು ನಿಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಅಂತಕ್ಕಂಥ
ಹೇಳಿದ್ರು. ಸುದೀರ್ಘ 38 ವರ್ಷಗಳ ಕಾಲ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಎಂಜಿನಿಯರ್ ವಿಎಸ್ ಬಾಲಚಂದ್ರರನ್ನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಗುತ್ತಿಗೆದಾರರು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡ ನಿವೃತ್ತಿ ಸನ್ಮಾನ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಂಜೀವ್ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿಎಸ್ ಬಾಲಚಂದ್ರರು ನಮ್ಮ ಇಲಾಖೆಯಲ್ಲಿ ಅತ್ಯುನ್ನತ ಸೇವೆ ನೀಡಿದ್ದಾರೆ. ಸ್ಥಳೀಯವಾಗಿ ಪ್ರತಿಯೊಂದು ಹಳ್ಳಿಗಳು ಅಲ್ಲಿರುವ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಜನಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ ಮಾತನಾಡಿ, ಯಾರ ಮಾತಿಗೂ ಎದುರುತ್ತರವನ್ನ ನೀಡದೆ ಸುದೀರ್ಘ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ವಿಎಸ್ ಬಾಲಚಂದ್ರರ ಕರ್ತವ್ಯಕ್ಕೆ ಮೆಚ್ಚುಗೆ ಎನಿಸುತ್ತದೆ ಎಂದರು. ಕುಮಟಾದ ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಘವೇಂದ್ರ ನಾಯ್ಕ್, ಅಂಕೋಲಾ ತಾಲೂಕು ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮುರ್ಕುಂಡಿ ನಾಯ್ಕ್, ವಿಎಸ್ ಬಾಲಚಂದ್ರರವರ ಪತ್ನಿ ನಯನ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಎಂಜಿನಿಯರ್ ರಾಘವೇಂದ್ರ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್ ನಿರ್ವಹಿಸಿದ್ರು. ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ರವಿ ನಾಯ್ಕ್ ವಂದಿಸಿದ್ರು. ಗೋಕರ್ಣ ರಥಬೀದಿಯ ಮಾರ್ಗದಲ್ಲಿ ರಥದ ಮನೆಯ ಹತ್ತಿರದ ಚರಂಡಿ ನೀರು ಉಕ್ಕಿ ರಸ್ತೆಯಲ್ಲಿ ಹರಿಯುತ್ತಿದ್ದು, ಇದನ್ನು ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಲವು ದಿನಗಳಿಂದ ಹೊಲಸು ನೀರು ಹರಿಯುತ್ತಿದ್ದು, ಭಕ್ತರು ಈ ನೀರನ್ನ ತುಳಿದು ದರ್ಶನಕ್ಕೆ ತೆರಳುತ್ತಿದ್ದಾರೆ. ಮಳೆ ಬಂದ್ರೆ ಈ ಮಾರ್ಗ ಸಂಪೂರ್ಣ ಜಲಮಯವಾಗುತ್ತಿದ್ದು, ಇಡೀ ಬೀದಿಯಲ್ಲಿ ತ್ಯಾಜ್ಯ ನೀರಿನಿಂದ ತುಂಬಿ ಗಬ್ಬು ವಾಸನೆ ಬರುತ್ತಿದೆ. ಶ್ರಾವಣ ಮಾಸದ ಕೊನೆಯ ಸೋಮವಾರವಾದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದು, ದೇವರ ದರ್ಶನದ ಮೊದಲು ನರಕ ದರ್ಶನವಾಗುತ್ತಿದೆ. ಈ ಹಿಂದೆ ಮಹಾಬಲೇಶ್ವರ ಮಂದಿರದ ಪಶ್ಚಿಮ ದ್ವಾರದ ಬಳಿ ರಸ್ತೆಯಲ್ಲಿ ಚರಂಡಿಯ ಚೇಂಬರ್ ನೀರು ಉಕ್ಕಿ ರಸ್ತೆಯಲ್ಲಿ ಹರಿದಿತ್ತು. ಭಕ್ತರು ಹೊಲಸು ನೀರು ತುಳಿದು ಹೋಗುವ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಪ್ರಕಟಿಸಿದ ನಂತರ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತ್ ಅವರು ಸರಿಪಡಿಸಿದ್ದರು. ಆದರೆ ಮತ್ತೊಂದು ಕಡೆ ಇದೇ ರೀತಿ ತೊಂದರೆಯಾಗಿದ್ದು, ತ್ವರಿತವಾಗಿ ಎಚ್ಚೆತ್ತುಕೊಂಡು ಸರಿಪಡಿಸಿಕೊಡಬೇಕಿದೆ. ಯಲ್ಲಾಪುರ ಪಟ್ಟಣದ ವೆಂಕಟರಮಣ ಮಠದಲ್ಲಿ ಕಳೆದೊಂದು ತಿಂಗಳಿನಿಂದ ನಡೆಯುತ್ತಿದ್ದ ಶ್ರಾವಣ ಮಾಸದ ನಿಮಿತ್ತ ಭಗವದ್ಗೀತಾ ಪಾರಾಯಣ ಸಂಪನ್ನಗೊಂಡಿತು. ಪಂಡರಾಪುರದಿಂದ ಆಗಮಿಸಿದ ಭಕ್ತ ಬಳಗ ಯಲ್ಲಾಪುರದ ವಾರಕರಿ ಮಂಡಳದೊಂದಿಗೆ ಮಠದಲ್ಲಿ ವಿಶೇಷ ಪೂಜೆ ಭಜನೆ ಸಲ್ಲಿಸಿ ಹಾದಿಬಾವಿ ಗಲ್ಲಿ ವಿಠಲ ಮಂದಿರಕ್ಕೆ ಮೆರವಣಿಗೆ ಮೂಲಕ ತೆರಳಿ ಭಜನೆ ಸಲ್ಲಿಸಿತು. ಅಲ್ಲಿಂದ ಗ್ರಾಮದೇವಿ ದೇವಸ್ಥಾನಕ್ಕೆ ತೆರಳಿ ಭಜನಾ ಸೇವೆಯೊಂದಿಗೆ ಪೂಜೆ ಸಲ್ಲಿಸಿದ್ರು. ಸ್ಥಳೀಯ ಸಮಾಜದ ಮಹಿಳೆಯರು ಸಹ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ದಾಂಡೇಲಿಯ ಮುಖ್ಯ ರಸ್ತೆಯಾಗಿರುವ ಜೆಎನ್ ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀಡಾಡಿ ದನಗಳ ಸಮಸ್ಯೆ ಹೆಚ್ಚುತ್ತಿದ್ದು, ಇವುಗಳು ಮುಖ್ಯ ರಸ್ತೆಗಳಲ್ಲಿ ಮಲಗಿ ರಸ್ತೆ ತಡೆಗಳನ್ನು ನಡೆಸುತ್ತಿರುವಂತೆ ಕಂಡುಬರುತ್ತಿದೆ. ದಾಂಡೇಲಿ ನಗರದಲ್ಲಿ ದನ ಸಾಕುವವರು ಕಡಿಮೆ. ಅಲ್ಲಲ್ಲಿ ಕೆಲವರು ದನ ಸಾಕಾಣಿಕೆ ಕೆಲಸವನ್ನ ಮಾಡುತ್ತಾರಾದ್ರೂ ಅದು ಕೃಷಿಯಾಗಿ ಅಲ್ಲ. ನಗರದ ಆಚೆ ದನ ಸಾಕುವ ಜನರಿದ್ದಾರೆ. ನಗರದ ಒಳಗಡೆ ಇದು ತೀರಾ ಕಡಿಮೆ. ಆದಾಗ್ಯೂ ದಾಂಡೇಲಿ ನಗರದಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚುತ್ತಿದೆ. ರಸ್ತೆಯ ಆ ಕಡೆ ಈ ಕಡೆ ಹೋಗಿ ಬರುವ ವಾಹನ ಸವಾರರಿಗೆ ಒಮ್ಮೆ ರಸ್ತೆ ಡಿವೈಡರ್ ಮೇಲೆ ಸಾಲಾಗಿ ಮಲಗಿಕೊಂಡಿರುವ ಈ ದನಗಳು ಮತ್ತೆ ಕೆಲವೆಡೆ ಮುಖ್ಯ ವೃತ್ತಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿಯೇ ನಿಂತು ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡ್ತಿವೆ. ಈ ಬೀಡಾಡಿ ದನಗಳ ಕಾರಣದಿಂದಾಗಿಯೇ ಅಪಘಾತಗಳು ಸಂಭವಿಸಿದ್ದು ಉಂಟು. ನಗರಸಭೆ ಕೆಲವು ಬಾರಿ ಈ ಬೀಡಾಡಿ ದನಗಳ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿ ಅವುಗಳನ್ನ ತಮ್ಮ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಳ್ಳುವಂತೆ ಸೂಚಿಸಿದೆ. ಆದರೆ ದನ ಸಾಕಿದ ಅನೇಕರು ಇವುಗಳನ್ನ ತಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿಕೊಳ್ಳದೆ ಬಿಟ್ಟು ಬಿಡ್ತಾರೆ. ಹಗಲೆಂದ್ರೆ ರಸ್ತೆ ಹಾಗೂ ಇತರ ಸ್ಥಳಗಳಲ್ಲಿ, ರಾತ್ರಿಯಂದ್ರೆ ಎಲ್ಲೆಲ್ಲೋ ಮೈದಾನದಲ್ಲಿ ಮಲಗಿ, ಮುಂಜಾನೆಯಂದ್ರೆ ಮನೆ ಬಾಗಿಲಿಗೆ ತಿರುಗುವ ಈ ದನಗಳ ನಿಯಂತ್ರಣ ಮಾತ್ರ ಕಷ್ಟ ಸಾಧ್ಯವಾಗಿದೆ. ಕೊಂಡವಾಡೆಗೆ ಹಾಕಿದ್ರೆ ಜನ ಬಂದು ತಕರಾರು ಮಾಡಿ ಬಿಡಿಸಿಕೊಂಡು ಹೋಗುತ್ತಾರೆ. ಈ ದನಗಳನ್ನ ಸಾಕಿದ ಮಾಲಕರು ತಮ್ಮ ತಮ್ಮ ಸುಪರ್ದಿಯಲ್ಲಿ ತಮ್ಮ ದನಗಳನ್ನ ಇಟ್ಟುಕೊಳ್ಳದೇ ಇದ್ರೆ ನಗರಾಡಳಿತ ಇವುಗಳನ್ನ ಹಿಡಿದು ಕೊಂಡವಾಡೆಗೆ ಸಾಗಿಸಿ ಮತ್ತೆ ಗೋಶಾಲೆಗೆ ಸಾಗಿಸುವ ಕೆಲಸ ಮಾಡಬೇಕಾಗಿದೆ ಅನ್ನುತ್ತಿದ್ದಾರೆ ದಾಂಡೇಲಿ ನಗರದ ನಾಗರಿಕರು. ಮಿಲನ್
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.